हेलो गाइस, वेलकम बैक टू चैनल। तो आज पूरा हमारा व्लॉग स्टार्ट हो चुका है और अभी के 4:15 हुए रात के। अभी मैं उठा हूँ। गाइस अभी रेडी हो चुके हैं, नहा के धो के। अब सुबह की गाइस सुबह की 7:40 बज रहे और हम रेडी हो चुके और ये नाश्ता करना बाकी है। तो नाश्ता करके मिलते हैं। तो मैंने गाड़ी रखना है 10 मिनट छोड़ क्लास क्लास ಇದು ಆಮೇಲೆ ನಮಸ್ಕಾರ ದೇವರು. ಈಗ ನಾವು ನಮ್ಮ ತಲೆಯಾಗ ಐಡಿಯಾ ಬರೋದಾಗಿ ಏನೋ ಈಗ ನಮ್ಗೆ ಐಡಿಯಾ ಇವರೇ ಕೊಡ್ತಾರೆ. ಈಗ ಹೇಳ್ಸ್ಕೋಗಾರ ಸರಿ ಬೆಳಗಿಲ್ಲ ಬೆಳಗ್ಗೆ ಸ್ಮಾರ್ಟಿ ನೋಡ್ರಿ. ನಾನು ತಲೆಯಾಗ ಏನು ಯೋಚನೆ ಅಲ್ಲ, ಸುಮ್ ಕಂಟೆಂಟ್ ಮಾಡಕ್ಕೆ ತಲೆಯಾಗ ಬಂದದ, ಕಂಟೆಂಟ್ ಮಾಡಕತ್ತೀನಿ. ಇಷ್ಟು ಬುಕ್ಕ ತಂದಿಟ್ಟಿನಿ. ಜೀವನದಾಗಿ ನಾವು ಓದ್ಬೇಕಂತ ಪ್ಲ್ಯಾನೇ ಅಲ್ಲ, ಬರೀ ಬುಕ್ಕ ತಂದಿಟ್ಟಿನಿ ಅಷ್ಟೇ. ಸೆಕೆಂಡ್ ಹ್ಯಾಂಡಿಗೆ ಬೇಕಂದ್ರೆ ತೋರಿ, ಇದು ತಂದಿದ್ದಕ್ಕಿಂತ ₹1 ಹೆಚ್ಚಿಗೆ ಕೊಡ್ತೀನಿ. ಥ್ಯಾಂಕ್ಸ್. ಬಾಯ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಇಷ್ಟೇ. ನೆಕ್ಸ್ಟ್ ನಮ್ಮ ಗೆಸ್ಟ್ ಆದ ನಾವು ಏನು ಮಾಡ್ತೀನಿ ಇದು ಫೋನ್ ಸರಿ ಫೋನ್ ಲೈಕ್ ಈ ರೀತಿ ಕ್ಯಾಮ್ರಾದ ಮತ್ತೆಷ್ಟು ಬೇಕು ಇನ್ನ ಫೋನ್ ಇವನೇ ನೋಡಿ ಅದು ಮಾತಾಡಿದ್ದು. ಮೋತಿ ನೋಡ್ಕೊರಿ. ನೋಡ್ಕೋರಿ. ಎಡಿಟಿಂಗ್ ಸ್ಕಿಲ್ಸ್ ಬಗ್ಗೆ ಹೇಳ್ಕೊಡು. ಸ್ಕಿಲ್ಸ್ ಈಗ ಬಾ. ಏನೋ ಒಂದು ಕ್ಯಾಮ್ರಾ ಬೇಕಾಗಿ ಯೂಟ್ಯೂಬ್ ಚಾನಲ್ ಏನೋ ಒಂದು ಕ್ಯಾಮ್ರಾ ಬೇಕಾಗಿರ್ತೈತಿ. ಇವತ್ತು ಫಸ್ಟ್ ಡೇ ಐತಿ, ನಾ ಸ್ಟಾರ್ಟಿಂಗ್ ಮಾಡಿ ಟ್ರಾನ್ಸಾಕ್ಷನ್ ಎಡಿಟ್ ಮಾಡ್ತಾರೆ ಜಾಗ ಇವರು ಏನೋ ಇವ್ರ ದೋಸ್ತರು ನಮ್ಮ ಹಾಸ್ಟೆಲ್ದ ಪ್ರಧಾನಮಂತ್ರಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಂದೀವಿ ಶಕೀಲ್ ಭಾಯಿ ರೂಮಿಗೆ. ಕ್ಯಾಮ್ರಾ क्या चालू करेंगे क्या ये बंद करो क्या बोलना समझ नहीं आ रहा. क्या बोಲೋ. ಹಾಯ್ ಫ್ರೆಂಡ್ಸ್, ಇವತ್ತು ನಾ ಮಾಡೋದು ಮೊದಲ ಬ್ಲಾಗ್. ಯಾಕಂದ್ರೆ ಇವತ್ತಿನ ನ್ಯೂಸು ಆಗಿದ್ದೇನಪ್ಪ ಅಂತಂದ್ರೆ, ಮುಂಜಾನೆ ಎದ್ದಿನಿ, ಹಾಲು ತಿಕ್ಕಿನಿ, ನಾಷ್ಟ ಮಾಡೀನಿ, ಸಂಡಾಸ್ಗೆ ಹೋಗಿ ಬಂದೀನಿ, ಬಂದು ಗಿಸಿಲ್ ಕೂತು ಬಿಟ್ಟಿನಿ. ನೋಡು, ನೀವು ಕೂಡ ಮಾತಾಡ್ಕೊಂಡು ಕೇಳ್ಬಿಡು ಹೇಳಿ ಮತ್ತೆ ಸಂಜೆ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಹಾಸ್ಟೆಲ್ದಲ್ಲಿ ಚಿಕನ್ ಆ ಟ್ರಾನ್ಸಾಕ್ಷನ್ ಎಡಿಟ್ ಮಾಡ್ತಿಲ್ಲ, ಅದೇ ಹ್ಯಾಂಗ್ ಮಾಡ್ಬೇಕು, ಕಟ್ ಹ್ಯಾಂಗ್ ಮಾಡ್ಬೇಕು, ಫ್ರೀಸ್ ಹ್ಯಾಂಗ್ ಮಾಡ್ಬೇಕು. ಈಗ ಎದ್ರ ಕೀಬೋರ್ಡು ಲೈಟ್ಸ್ ಅಲ್ಲ, ಅದ್ರಲ್ಲಿಂದ ಸ್ವಲ್ಪ ಶೋಪ್ ಮಾಡ್ತಾರೆ. ಅದೆಲ್ಲ ಮಾಡಿ ಇಲ್ಲ ಡೈಲಿ ನನ್ನ ಮಾತು ಕೇಳಬೇಡಿ ನೀವು. ಬರೀ ನಾನು ಸಿಕ್ಸ್ ಪ್ಯಾಕ್ ನೋಡ್ರಿ. ಆ ಧನುಷ್ ಕನ್ನಡದ ಮಾಡ್ತಾನ, ಮಂಗಳೂರು ಸೈಡ್ ಅಂತಂದಿನಿ. सुबह कर सका तो वीडियो नहीं बना. आइडिया नहीं मैंने क्या आज बनाने का प्लान रहा नहीं, क्या ही का बनाना. जो फोटो एक दिन कैमरा दे बैठा था. ಇನ್ನೊಂದು ಕ್ಯಾಮ್ರಾ ನಾರ್ಮಲ್ ಕ್ಯಾಮ್ರಾ ಬೇಕಂದ್ರೆ ಒಂದು 12,500 ಬೇಕು. ಹಂಗೆ ಮಾಡಿ
ಹೆಸರು ನಿಖಿಲ್ ಅವನ ಹೆಸರು ನಿಖಿಲ್ ಇದ್ರೆ ಅಖಿಲ್ ಅಂತ ಸೆಕೆಂಡ್ಗೆ ನಾಲ ನಿನ್ನ ಕಂಟೆಂಟ್ ನಿಂದು ಅಂತ ಪರೇಶಾನಿ ಆದ್ರೆ ನಾವು ಕಾಲೇಜಿಗೆ ಹೋದ್ವಿ 80,000 ಕನ್ನಡದಾಗ ಮಾಡ್ತಾನೆ ಈಗ ಅದು ವಿಡಿಯೋ ಮಾತಾಡೋದು ಬರ್ತಿದ್ದು ಗೊತ್ತು ಎದ್ರ ವಿಡಿಯೋ ಬೇಕಿಲ್ಲ ನಾ ಅದೇ ಹೇಳಕ್ಕೆ ನೋಡ್ಕೋತ ಹೋಗೋದು ಹಿಂಗೆ ಆಗಸ್ಟ್ ಮಾತಾಡ್ಕೊತ ಹೋಗೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಹಿಂಗೆ ಮಾಡಾಯ್ತಿ ಎಲ್ಲ ಈಗ ನನ್ನ ದೋಸ್ತ ನಾನು ಬಿಜಾಪುರದಾಗ ಅವ ಅಲ್ಲಿ ಎಲ್ಲಿ ಹೋಗ್ತಾನೆ ಬ್ಲಾಗ್ ಮಾಡ್ತಾನೆ ಮತ್ತು ಸ್ವಲ್ಪ ಅವ್ನಿಗೆ ಈಗ ಬೋರ್ ಆಯ್ತು ಅಂತ ತಿಳ್ಕೊ ಅಲ್ಲೇ ಹಾಡು ಆಡ್ತಾನವ ಬ್ಲಾಗ್ ಮಾಡಿ ಎಕ್ಸರ್ಸೈಸ್ ಮಾಡ್ತೀವಿ ರನ್ನಿಂಗ್ ಮಾಡ್ತೀವಿ ಅಲ್ಲಿ ಜಿಮ್ ಓಪನ್ ಆಗ್ಯದ ನಮ್ಮ ಸ್ಟೇಡಿಯಮ್ದಾಗ ಜೋರಿಗೆ ಇಂಪ್ರೂವ್ಮೆಂಟ್ ಆಗತ್ತದ जोरी की इम्प्रूवमेंट आया जैसे आप सब लोग देख सकते हैं ये पूरा स्टेडियम का घास ಇದು ಬೋಳಿಸ್ಬಿಟ್ರೆ ಎಲ್ಲ बोलसर ಎಲ್ಲ मशीन अच्छी मतलब हम चेहरा काला पड़ रहा है और ये हमारा दोस्त बेलप्पा शेड की ओपनिंग करने जा रहा है और ये हमारा बाजू वाला शेड है ये शेड गाइस हमारे साथ गड़बड़ हो गई बहुत बड़ी हम शर्ट का ओपनिंग कर रहे थे और शर्ट बंद पड़ा है और उसका ताला भी लगाया हुआ है और इसलिए हम जाने का कैंसिल कर दिए और अब हम ये लोग अब बास्केटबॉल ಇದು ನೋಡೋದು ನೀ ಲಾಗ್ ಮಾಡಿ ಬಿಡ ನೀ ಇನ್ಸ್ಟಾ ಸುಮ್ ಟೈಮ್ ಪಾಸ್ ಮಾಡೋದು ನೋಡ್ತೀನಿ ಓದ್ತೀನಿ ರಾತ್ರಿ ತನಕ ಸ್ವಲ್ಪ ಗೊತ್ತಂದ್ರೆ ಅಲ್ಲೇ ಅಡಿಕ್ಟ್ ಮಾಡ್ಕೊಂಡು ಕುಂದ್ರೋದು ಈಗ ನೀವು ವಿಚಾರ ಮಾಡತ್ತಿರ್ಬೋದು ಇವ ಏನು ಕೇಳತ್ತನತ್ತ ನಾ ಹೇಳ್ತೀನಿ ಇವ ಏನು ಕೇಳತ್ತದತ್ತ ಇವ ನಂಗೆ ಕೇಳತ್ತಿದ್ದ ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲತ್ತ ನಾ ಹೇಳೋದು ಅಪ್ಲೋಡ್ ಮಾಡ್ತೀನಿ ಒಳಗಿನ ಬತ್ತಂದ್ರೆ ಹತ್ತು ಒಳಗಿನ ಬತ್ತಂದ್ರೆ ಏನಾದರೂ ನಮ್ಮ ಒಳಗಿಂದ ಬರೋದಾಗಿತ್ತು ಯಾಕಂದ್ರೆ ನನಗೆ ಏ ಬೈ ಹಂಗೆ ಡಬಲ್ ಮೀನಿಂಗ್ ಅನ್ನಿಸ್ತು ಬರ ಒಳಗಿನ ಯಾವ್ದು इसके अंदर हम ट्राई करने जा रहे हैं हमारा हाथ उसी जाग टच होता है कि नहीं करके और देखते कैसा टच होता है कि नहीं करके और ये पूरा ग्राउंड है इतना बड़ा ग्राउंड है ನೋಡಿ ನೀವು ನನಗೆ ಬಗ್ಗೆ ಸ್ವಲ್ಪ ಇದು ಹಿಂಗೆ ಇಡ್ತಿ ಸ್ವಲ್ಪ ಗೈಸ್ ನಮ್ಮ ಕೈಯಲ್ಲಿ ಅಸಹ್ಯ ಐತಿ ಯಾಕಂದ್ರೆ ನಾನು ಟಚ್ ಮಾಡಿಲ್ಲ ಅದಕ್ಕೆ ರನ್ನಿಂಗ್ ಮಾಡ್ತೀನಿ ನಡಿ ನಾನು ಮಾಡ್ತೀನಿ तरी चल चप्पल को तो गाइस आज अभी हम रनिंग करने के लिए हमको पहले चप्पल निकालना पड़ेगा चप्पल निकाल के रनिंग करना पड़ेगा और रनिंग करने पर हमारी हेल्थ फिट हो जाती है और अकॉर्डिंग टू साइंस health is exercise is more important than the fast food or oily food तो इसलिए अब हम रनिंग कर रहे हैं हेल्थ इज़ इम्पोर्टेंट और रनिंग करना चाहिए तो रनिंग कर चुके और एक राउंड होने के बाद हमको पूरा क्या बोलते हैं ऐसे से पूरा हल्का हल्का सा फील हो रहा था तो इसलिए हम रनिंग करना छोड़ दी एक राउंड के बाद तो आपको करना चाहिए रोज़ रनिंग ये व्लॉग आपको कैसा लगा और आपको लग रहा होगा कि ये व्लॉग अच्छा नहीं होगा फिर
फिर भी ये पहला व्लॉग है हमारा। मतलब गाइस स्टेडियम बास्केट का ये है, जैसे से हम टच कर पाते हैं कि नहीं, जिससे हम टच किया गाइस, ट्राई किया, हो नहीं पाया। ಕಂಟೆಂಟ್ ಕೂಡ ಮನಾರ್ ಸ್ಕಿಲ್ಸ್ ಅವ ಮರ गाइस ನೀವು ಹಿಂಗೆ ಮಾಡೋಕ್ಕೆಲ್ಲ ಅದು 12 ಮಾಡು ಸ್ಕಿಲ್ಸ್ ಹೇಳ್ಕೊಡು. ಗೈಸ್ ನಿಮ್ಗೆ ಒಂದು ನಡೆಯುತ್ತೆ ತಲೆ ಹೇಳ್ಕೊಡ್ತೀನಿ ನಿಮ್ಗೆ ಹೆಂಗೆ ನಡಿಬೇಕಂದ್ರೆ ಒಂದು ಕಾಲು ಮುಂದೆ ಒಂದು ಕಾಲು ಹಿಂದೆ ನಡಿಬೇಕು, ಅವಾಗ ನೀವು ಚಂದ ನಡೀತೀರಿ. व्लॉग बनाने के हमको सब हो चुका है, इसलिए आप उसको देखिए, चाह कीजिए। और हो गया पूरा उजाला हो चुका है, फिर सामने देखिएगा इस कितना अंदर हुआ है। गाइस जैसा कि आप लोग देख सकते हैं, व्लॉग बना के मेरा मुँह दुख रहा है और ನೀವು ನೋಡ್ತಾ ಇರೋದು ಸೆಟ್ಟಿಂಗ್ ಇನ್ನೂ ನೋಡ್ಕೊಂಡು ಹೊಂಟೀವಿ ಕಾಲೇಜಿಗೆ, ಹಾಸ್ಟೆಲಿಗೆ. ನಮ್ಗೆ ಈಗ ನಾಲ್ಕು ಹಿಂದಿ ನೋಡತ್ತೆ, ನಮ್ಗೆ ಈಗ ನಾಚಿಕೆ ಬರುತ್ತೆ. ಈಗ ನಾ ಅದಕ್ಕೆ ಸ್ವಲ್ಪ 5 ನಿಮಿಷ ಬಂದ್ ಮಾಡ್ತೀನಿ. ನಮ್ಮ ಟೈಮ್ ಆಗೈತಿ 6:01. ನಿಮ್ಗೆ ನಾವು ಹಾಸ್ಟೆಲಾಗಿ ಭೇಟಿ ಆಗ್ತೀವಿ. ಬಾಯ್.